ಸಿಎಂ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಗಿದ್ದು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ರಾಮು ನೇತೃತ್ವದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ, ಶಾಲಾ ಮಕ್ಕಳಿಗೆ ಪೆನ್ನು, ಪುಸ್ತಕ, ಸಿಹಿ ಹಂಚಿಕೆ ಹಾಗೂ ಅನ್ನ ಸಂತರ್ಪಣೆ ಮಾಡಿ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ತಾಂಡವಪುರದಲ್ಲಿ ಹಮ್ಮಿಕೊಂಡಿದ್ದ ಸಮಾಜಮುಖಿ ಕಾರ್ಯಗಳಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಭಾಗಿಯಾಗಿದ್ದರು. ಈ ವೇಳೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಎಂ ರಾಮು ಮಾತನಾಡಿ, ಸಿದ್ದರಾಮಯ್ಯ ಅವರು ನಡೆದು ಬಂದ ದಾರಿ ಹಾಗೂ ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ರು. ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊತಾ ಇರುವಂತೂ ನಾವು ಕಾಣ್ತಾ ಇದ್ದೀವಿ. ಆ ವ್ಯವಸ್ಥೆ ಸಿದ್ದರಾಮಯ್ಯನವ್ರಿಗಿಲ್ಲ. ಅಂತ ವ್ಯವಸ್ಥೆ ಮಾಡದೇನೆ ಶೋಷಿತ ವರ್ಗದ ಸಮುದಾಯ ನಿರಂತರವಾಗಿ ನಮ್ಮ ಸೇವೆಯನ್ನು ಮಾಡ್ತಾ ಇರುವಂಥ ಸಮುದಾಯಕ್ಕೆ ಇವತ್ತು ಶಾಲೆ ಹೊತ್ತಿಸಿ ಒಂದು ಹೂವಿನ ರೀತಿಯನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡ್ತಾ ಇರುವಂಥದ್ದಿಲ್ಲ. ಇದೇ ಪುಣ್ಯ. ಬಿಎಂ ರಾಮು ಅವರು ಸುಮಾರು 40 ವರ್ಷಗಳಿಂದ ಅವರು ಒಡನಾಡಿಯಾಗಿರುವಂಥದ್ದು. ಯಾವಾಗಲೂ 20-25 ವರ್ಷದಿಂದಲೇ ಜಡ್ಜು ಪ್ರೆಸಿಡೆಂಟ್ ಆಗಿದ್ದವರು. ಅವರು ಸಮಕಾಲೀನವರೆಲ್ಲ 4 ಸರಿ 5 ಸರಿ 6 ಸರಿ MLA-ಗಳಾಗಿದ್ದಾರೆ, ಮಿನಿಸ್ಟ್ರಿಗಳಾಗಿದ್ದಾರೆ. ಉದಾಹರಣೆ ಡಿ ದೇವೇಗೌಡರು ಸಾಕ್ಷಿಯಾಗಿದ್ದಾರೆ. ಒಬ್ಬ ಇವರು ಏನೂ ಆಗಲಿಲ್ಲ. ಅವರು ಆ ವಿದ್ಯೆನ ಬಳಸುವಂಥ ಕೆಲಸವನ್ನು ಮಾಡಿಲ್ಲ. ರಾಜಕಾರಣದ ವಿದ್ಯೆ ಸಪ್ರೇಟಾಗಿ ಇದೆಯಲ್ಲ, ಅದೆಲ್ಲ ನಮಗೆಲ್ಲ ಆಗಿರುವಂಥದ್ದೇ ಅದೇ ಮುಳುವು. ಏನು ರಾಜಕಾರಣದ ವಿದ್ಯೆ, ಸುಳ್ಳು ಹೇಳೋದು, ಮೋಸ ಮಾಡೋದು, ದಗ ಮಾಡುವಂಥದ್ದು ಆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಆದ್ದರಿಂದ ನಾವು ಭಾಳ ಸ್ಲೋವಾಗಿ ಹೋಗ್ತಾ ಇದ್ದೀವಿ. ಒಳ್ಳೆ ಕಾರ್ಯಕ್ರಮವನ್ನು ಅವರ ತಂಡದವರು ಮಾಡಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಇನ್ನೂ 16 ವರ್ಷಗಳ ಕಾಲ ಒಳ್ಳೆ ಆರೋಗ್ಯವನ್ನು ಕೊಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯವನ್ನು ಕೊಡಲಿ, ನಮ್ಮ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯ ಚಾಮುಂಡೇಶ್ವರಿ ಇಂಥವ್ರಿಗೂ ಏನು ಕೊಟ್ಟಿದೆ ಮುಂದಿನ 10 ವರ್ಷಗಳ ಕಾಲ ಅವ್ರು ಕೊಡಲಿ. 100 ವರ್ಷ 2028 ಅಸೆಂಬ್ಲಿ ಚುನಾವಣೆಗೂ ಮಾನ್ಯ ಸಿದ್ದರಾಮಯ್ಯನವರೇ ಈ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾರೆ, ಮತ್ತೊಮ್ಮೆ ಗೆಲ್ತಾರೆ. ಅವರ ನೇತೃತ್ವದಲ್ಲಿ 2028 ಆದಂಥ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ನಾವು ಹಲವು ವರ್ಷಗಳಿಂದ ವರ್ಷ ಇದೇ ಸ್ಥಳದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅಂದರೆ 40 ವರ್ಷದ ಒಂದು ರಾಜಕಾರಣದಲ್ಲಿ ಶುದ್ಧವಾದ ಆಡಳಿತವನ್ನು ಕೊಟ್ಟು ಯಾವುದೇ ಕಳಂಕಿತ ರಹಿತವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಇದುವರೆಗೆ ಅವರಿಗೆ ಒಂದು ಸಣ್ಣ ಅವರ ಮೇಲೆ ಒಂದು ಸಣ್ಣ ಆಪಾದನೆ ಕೂಡ ಬಂದಿಲ್ಲ. ನಿರಂತರವಾಗಿ ಅವರು ಆಡಳಿತ ಮಾಡಿ ಶಾಸಕರಾಗಿ, ಮಂತ್ರಿಯಾಗಿ 12-13 ಬಡ್ಜೆಟನ್ನು ಮಂಡಿಸಿ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿದ್ದಾರೆ. ಅವರ ಕೊಡುಗೆ ಈ ರಾಜ್ಯಕ್ಕೆ, ದೇಶಕ್ಕೆ ಮಾದರಿ ಆಗಬೇಕು. ಮತ್ತೆ ನಮ್ಮಲ್ಲಿ ಒಂದು ನಿನ್ನೆ ಚರ್ಚೆ ನಡೀತಾ ಇತ್ತು, ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು ಮೈಸೂರಿಗೆ ವರ್ಣಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂತ. ಅದು ತಪ್ಪು ಭಾವನೆ. ವರ್ಣಕ್ಕೂ ಕೊಟ್ಟಿದ್ದಾರೆ, ಮೈಸೂರು ಜಿಲ್ಲೆಗೂ ಕೊಟ್ಟಿದ್ದಾರೆ, ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ, ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಹಣಕಾಸಿನ ನೆರವನ್ನು. ಮತ್ತೆ ಅವರು ಮುಖ್ಯಮಂತ್ರಿ ಆದ ಒಂದು 10 ಡೇಸಲ್ಲಿ ಯಾವ ಮನುಷ್ಯ ಹಸಿವಿನ ಅರಿವು ಗೊತ್ತಿದೆ ಅವರಿಗೆ ಬಡವರ ಬಗ್ಗೆ ಹೆಚ್ಚಿಗೆ ಕಾಳಿದೆ ಅಂತಾಯಿತು. ಈ ಹಸಿವಿನ ಅರಿವಿನ ಬಗ್ಗೆ ಅವರು ಯೋಚನೆ ಮಾಡಿ ಮುಖ್ಯಮಂತ್ರಿ ಆದ ವಿತಿನ್ 10 ಡೇಸಲ್ಲಿ ಅಕ್ಕಿಯನ್ನು ಕೊಟ್ಟರು 10 kg ಒಬ್ಬ ಮನುಷ್ಯನಿಗೆ. ಅನ್ನಭಾಗ್ಯ ಗ್ಯಾರಂಟಿಗಳ ಮುಖಾಂತರ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದರು. ಈಗಾಗಲೇ ರಾಜ್ಯದಲ್ಲಿ ಇಡೀ ಗ್ಯಾರಂಟಿಗಳು ಪ್ರತಿಯೊಬ್ಬರಿಗೂ ಹೋಗ್ತಾ ಇದೆ. ಎಲ್ಲಿ ನೋಡಿದ್ರು ನೀವು ಗೊತ್ತಲ್ಲ, ನಮ್ಮೂರಿನಲ್ಲಿ ಎಷ್ಟೋ ಜನ ಸ್ವಂತ ಗದ್ದೆ ಇದ್ರೂ ಕೂಡ ಆ ಗದ್ದೆಯ ಭತ್ತವನ್ನು ಮಾರಿ ನಮ್ಮ ಸೊಸೈಟಿ ಅಕ್ಕಿ ತಕೊಂಡು ಉಪಯೋಗಿಸೋಂಥ ಜನ ಭಾಳ ಇದ್ದಾರೆ ನಮ್ಮ ತಾಂಡವಪುರದಲ್ಲಿ. ಅಂದರೆ ಅಷ್ಟು ಅತ್ಯುತ್ತಮವಾಗಿ ಅಕ್ಕಿ ಬರ್ತಾ ಇದೆ ಅಂತ ಅರ್ಥ. ಆದ್ದರಿಂದ ಅವರ ಹೆಸರಿನಲ್ಲಿ ನಾವು ವರ್ಷ ವಿಭಿನ್ನವಾಗಿ ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ, ಅವರಿಗೆ ಒಂದು ಸೀರೆ ವಿತರಣೆ ಮತ್ತು ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಣಕ್ಕೆ ಮೊನ್ನೆನೂ ಕೂಡ ಚರ್ಚೆ ಆಯಿತು. ಈ ವರ್ಣಕ್ಕೆ ಬರಬೇಕಾದ್ರೆ ಈ ತಾಂಡವಪುರ ಗ್ರಾಮ ಪಂಚಾಯಿತಿಯ ಜನ ಮೇನ್ ಕಾರಣ ಅಂತ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ನಾವು 2006ರಲ್ಲಿ ಅವರು ಪಕ್ಷಕ್ಕೆ ಬಂದು ಚಾಮುಂಡೇಶ್ವರಿ ಗೆದ್ದು 2008